ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ರಸ್ತೆ ಗುಂಡಿಗಳಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗುಂಡಿಮಯ ರಸ್ತೆಗಳಿಂದ ಅಪಘಾತ ಸಂಭವಿಸುತ್ತಿದ್ದು ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರವನ್ನು ಮಾಡ್ತಿದ್ದಾರೆ. ಇತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸದ ಸಂಗತಿ. ಮಳೆಗಾಲದಲ್ಲಂತೂ ರಸ್ತೆ ಗುಂಡಿಗಳಲ್ಲಿ ನೀರು ನಿಂತು ಕೆರೆಗಳಂತೆ ಭಾಸವಾಗ್ತವೆ. ಇನ್ನು ಬಸವ ಕಲ್ಯಾಣದ ಬಸ್ ನಿಲ್ದಾಣದ ಹೊರವಲಯದ ಮುಂಡೆಂಪಾಳ್ಯದ ಬಳಿ ಹಾಗೂ ಸುತ್ತಮುತ್ತಲ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಅಲ್ಲದೆ ಬಸವ ಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಿಂದ ತ್ರಿಪುರಾಂತದವರೆಗೆ ನಾರಾಯಣಪುರ ಕ್ರಾಸ್ನಿಂದ ಶಿವಪುರ ರಸ್ತೆವರೆಗೂ ರಸ್ತೆ ಗುಂಡಿಗಳದ್ದೇ ಕಾರುಬಾರು ಆಗಿದೆ. ಈ ಹಿಂದೆ ಬಸವ ಕಲ್ಯಾಣ ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲು 25 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಅಂತ ಅಧಿಕಾರಿಗಳು ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿದರು. ಆದರೆ ಯಾವ ಕಾರಣಕ್ಕೆ ರಸ್ತೆ ಗುಂಡಿಗಳು ಯಾಕೆ ಮುಚ್ಚಿಲ್ಲ ಎನ್ನುವುದು ಈಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಇನ್ನು ನಗರದಲ್ಲಿ ಟಿಪ್ಪರ್ ಲಾರಿಗಳು ಓವರ್ಲೋಡ್ ಮಾಡಿಕೊಂಡು ರಾಜರೋಷವಾಗಿ ಓಡಾಡ್ತಿವೆ. ಇತ್ತ RTO ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತು ಅವರಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲುವಂತೆ ವರ್ತಿಸುತ್ತಿದ್ದಾರೆ. ಓವರ್ಲೋಡ್ ವಾಹನಗಳಿಂದ ರಸ್ತೆ ಸಂಪೂರ್ಣವಾಗಿ ಹದಗೆಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಸವ ಕಲ್ಯಾಣ ನಗರದಲ್ಲಿ 34ನೆಯ ದಸರಾ ಧರ್ಮ ಸಮ್ಮೇಳನ ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ನಾಡಿನ ಮಠಾಧೀಶರು, ಕೇಂದ್ರ ಸಚಿವರು, ರಾಜ್ಯ ರಾಜಕೀಯದ ಪ್ರಭಾವಿ ನಾಯಕರು ಕೂಡ ಬರುತ್ತಿದ್ರು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಲೋಚನೆಯಿಂದ ರಸ್ತೆಗಳು ದುರಸ್ತಿ ಮಾಡದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತ ಬಸವ ಕಲ್ಯಾಣದಿಂದ ಕಿಟ್ಟ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದೆ ದರ್ಪವನ್ನ ಮೆರೆಯುತ್ತಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ಗುಂಡಿಗಳಿಂದ ಮುಕ್ತಿ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಸ್ಥಳೀಯರು ಈ ಕುರಿತು ಏನ್ ಹೇಳ್ತಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ನಗರದಾಗ ಪೂರ ರಸ್ತೆ ಸರ್, ನಗರ ಸೇರಿ ಗ್ರಾಮೀಣ ಪ್ರದೇಶದಾಗೆಲ್ಲ ರಸ್ತೆ ದುರಸ್ತಿ ಮಾಡಲ್ ಹೋಗ್ಯಾರ ಮತ್ತು ಜನರ ಹೈರಾಣ ಆಗತ್ತ ಸರ್. ಮಳಿ ಬಂದ್ರೆ ರಸ್ತೆಗಳು ಕೊಚ್ಚ ನಡ್ಬೇಕು ಸರ್. ಇದ್ರ ಬಗ್ಗೆ ತಾವು ಸಾರ್ವಜನಿಕ ಏನ್ ಹೇಳ್ತೀವಿ ಸರ್? ನೋಡ್ರಿ, ನಾನು ನಿಮ್ಗೆ ತಿಳಿಸ್ಬೇಕೆ ಅಂದ್ರ 2 ತಿಂಗಳ ಮುಂಚೆ ನಗರಸಭೆ ವತಿಯಿಂದ ಏನಪ್ಪಾ ಅಂದ್ರೆ GB ಮೀಟಿಂಗ್ ನಲ್ಲಿ 25 ಲಕ್ಷ ರೂಪಾಯಿ ಏನಪ್ಪಾ ಅಂದ್ರೆ ಬಸವ ಕಲ್ಯಾಣ ನಗರದಲ್ಲಿ ಇರ್ತಕ್ಕಂತ ತೆಗ್ಗು ಗುಂಡಿಗಳನ್ನು ಮುಚ್ಚಲಿಕ್ಕೆ ಏನಪ್ಪಾ ಅಂದ್ರ ಟೆಂಡರ್ ಮಾಡಿ ಏನಪ್ಪಾ ಅಂದ್ರ ಕೆಲಸ ಪ್ರಾರಂಭ ಮಾಡ್ತೇವಂತ ಯಾರು ನಗರಸಭೆ AW ಮತ್ತು ಕಮಿಷನರ್ ಮತ್ತು ನಗರಸಭೆ ಅಧ್ಯಕ್ಷರು. ಇದು ಎಲ್ಲಿ ನಡೆದತ್ತನಪ್ಪ ಅಂದ್ರ ಕೋಟೆಯಿಂದ ಕಸ್ತಾಪುರ ಬಂಗ್ಲಾದಿಂದ ಈ ಕಡೆ ಅಂಬೇಡ್ಕರ್ ಚೌಕದಿಂದ ನಾಗಪುರ ಕ್ರಾಸ್ ಶೀಪುರ ಕ್ರಾಸ್ ಎಲ್ಲೆಲ್ಲಿ ನಗರದಲ್ಲಿ ಇರ್ತಕ್ಕಂಥ ತೆಗ್ಗು ಗುಂಡಿಗಳು ಎಷ್ಟವಪ್ಪ ಅಂದ್ರೆ ಅಷ್ಟೆಲ್ಲ ಮುಚ್ಚಸಲಿನ ಏನಪ್ಪಾ ಅಂದ್ರೆ ಟೋಟಲ್ 25 ಲಕ್ಷ ರೂಪಾಯಿ ಮಂಜೂರು ಮಾಡ್ರಿ. ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಯಾವುದೇ ಕೆಲಸ ಸರಿಯಾಗಿಲ್ಲ. ಮತ್ತೇನಪ್ಪಾ ಅಂದ್ರೆ ದಸರಾ ದರ್ಬಾರ್ ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರ್ದಾಗ ಏನಪ್ಪಾ ಅಂದ್ರ ರಾಜ್ಯದ ಎಲ್ಲಾ ನಾಯಕರು, ಮಾಜಿ ಮಂತ್ರಿಗಳು ಮತ್ತು ಮಾಜಿ MLCಗಳು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ಆಗಮಿಸ್ಲಿರ್ತಾರ. ಈ ದಸರಾ ದರ್ಬಾರ್ದಾಗ ಏನಪ್ಪಾ ಅಂದ್ರ ಇಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಜರ್ರ ಏನಪ್ಪಾ ಅಂದ್ರೆ ಕಾಳಜಿ ಇರ್ಬೇಕು. ಮತ್ ಮ್ಯಾಗಿಂದ ಏನಪ್ಪಾ ಅಂದ್ರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಪ್ಪಾ ಅಂದ್ರ ಸಿದ್ದರಾಮಯ್ಯನವ್ರು, ವಿಜಯ್ ಸಿಂಗ್ ಅವ್ರ ಮಾಜಿ MLC ಅವ್ರ ನಗರದಲ್ಲಿ ಇರ್ತಕ್ಕಂಥದ್ದು ಸಾಕಷ್ಟು ಫಂಡ್ ತಂದೇನಪ್ಪಾ ಅಂದ್ರ ಎಲ್ಲಾ ಏರಿಯಾಗಳೇನಪ್ಪ ಅಂದ್ರ ಒಂದ್ ನಾಲಿಗಳು ಹಿಂಗೇನಪ್ಪ ಅಂದ್ರ ತುಂಬಿನ ಗತಿ ಕಾಣಿಸ್ಕೊಡ ಸ್ವಚ್ಛತೆ ನಾಲಿಗಳು ಇರ್ಬೇಕು, ರೋಡ್ಗಳು ಏನಪ್ಪಾ ಅಂದ್ರೆ ಕ್ಲೀನ್ ಇರ್ಬೇಕು. ಈಗ ಯಾಕಂದ್ರ ಮುಂದ್ ಬರುವ 2028ರಲ್ಲಿ ಬಸವ ಕಲ್ಯಾಣ ಏನಪ್ಪಾ ಅಂದ್ರೆ ಜಿಲ್ಲಾ ಆಗೋದು ನನ್ ಕನ್ಸದ. ಕನ್ಸಿಲ್ಲ 99% 100% ಏನಪ್ಪಾ ಅಂದ್ರೆ ಬಸವ ಕಲ್ಯಾಣ ಜಿಲ್ಲಾ ಆಗದ. ಇವ್ರು ಮನಸ್ಸು ಮಾಡಿದ್ರೆ ವಿಜಯ್ ಸಿಂಗ್ ಸಾಕಷ್ಟು ಫಂಡ್ ತಂದೆಪ್ಪ ಅಂದ್ರೆ ಅಭಿವೃದ್ಧಿ ಮಾಡ್ಬೇಕು. ವಿಜಯ್ ಸಿಂಗ್ ಏನಪ್ಪಾ ಅಂದ್ರೆ ಶರಣು ಸಲ್ಗಾರ್ ಬೈತಾರ, ಶರಣು ಸಲ್ಗಾರ್ ಬೈದ್ರೆ ಏನಪ್ಪಾ ಅಂದ್ರೆ ವಿಜಯ್ ಸಿಂಗ್ ಗಪ್ ಕೊಡ್ತಾರ. ಇವ್ರಿಬ್ಬರು ಏನಪ್ಪಾ ಅಂದ್ರ ಬಸವ ಕಲ್ಯಾಣಕ್ಕೆ ಅಭಿವೃದ್ಧಿ ಮಾಡೋರು ಅಲ್ಲ. ಇವ್ರು ಬರೇ ಜಗಳದಾಗ ಏನಪ್ಪಾ ಅಂದ್ರೆ ನಮ್ ಬಸವ ಕಲ್ಯಾಣ ಹಾಳಾಗ್ಲತ್ತದ. ನಮ್ ಬಸವ ಕಲ್ಯಾಣ ಮಂದಿಗೆ ಏನ್ ಸುಮ್ಮನ ಮುಗ್ದ್ರ ಅಂತ ತಿಳಿಬೇಡ್ರಿ. ನಮ್ ಬಸವ ಕಲ್ಯಾಣ ಜನ ಬಹಳ ಹುಷಾರ. ಇಲ್ಲಿ ಕಲ್ಯಾಣಕ್ಕೆ ಬಂದು ಯಾವ ತಪ್ಪು ಕೆಲಸ ಮಾಡಿದಾನ ಅವನಿಗೆ ಬಸವಣ್ಣ ಎಂದಿಗೂ ಬಿಡಲ್ಲ. ಬಸವಣ್ಣ ಅವಾಗ ಏನ್ ಹೇಳಣ, ಇವ ನಮ್ಮವ, ಇವ ಕೂಡಲ ಸಂಗಮ ದೇವ, ಇವ ಅಲ್ಲಿ ಇಲ್ಲಿ ಸಲ್ಲುವರೆ ಇಲ್ಲೇ ಸಲ್ಲುವರೆ ಸರ್ವಜ್ಞ ಕೂಡಲ ಸಂಗಮ ದೇವ ಅಂತದು. ಇದು ಶರಣರ ನಾಡದ. ನೀವೆಲ್ಲ ಇಂಥ ಬಸವ ಕಲ್ಯಾಣ ಜನರಿ ಮುಗ್ದಂತ ತಿಳ್ಕೊಬೇಡ್ರಿ.
ಮುಂದ 2028ರಲ್ಲಿ ಬಸವ ಕಲ್ಯಾಣ ಜನ ತಕ್ಕ ಪಾಠ ಕಲಿಸ್ತಾರೆ. ಯಾರಿಗ್ ತರಬೇಕು, ಯಾರಿಗ್ ಕೆಡಕ್ಬೇಕು ಅದೆಲ್ಲ ಗೊತ್ತದ ಜನರಿಗೆ. ಕಲ್ಯಾಣ ಜನ ಏನ್ ಸುಮ್ಮನಲ್ಲ. ಇವತ್ತ ನಾಳೆ ಏನಪ್ಪಾ ಅಂದ್ರೆ ಯಾರು ಸಮಾಜ ಮುಖಂಡ್ರು ಅಂತಾರೆ ಇವ್ರು. ಯಾರು ನನ್ನ ಸಮಾಜ, ನನ್ನ ಹಿಂದ್ ಸಮಾಜ ಇಷ್ಟ ಅದಪ್ಪ ಮುಖಂಡ್ರದ್ದು. ಅವ್ರೇನಪ್ಪಾ ಅಂದ್ರೆ ಅಂತ ಜನರಿಗೆ ಮುಂದ್ ತಗೊಂಡೇನಪ್ಪಾ ಅಂದ್ರೆ ರೊಕ್ಕ ದುಡ್ಡೆಲ್ಲ ಹುಡ್ಕೊಣಿ ಅವ್ರ ಮನ್ಯಾಗ ಕೂಡ್ತಾರ. ಮನ್ಯಾಗ ಕುಂತೇನಪ್ಪಾ ಅಂದ್ರೆ ನಾವು ಹೇಳಿದೇವಪ್ಪ ಇವು ನಮ್ ಸಮಾಜದ ಒಟ್ಟು ಇಟ್ಟಿದ್ದವ ನಾವು ಹಾಕ್ಲಕ್ ಹಚ್ಚಿದೆವು ಏನಪ್ಪಾ ಅಂದ್ರೆ ಮಾಡ್ತಾರ. ಸ್ಟೇಜ್ ಮೇಲೆ ಹೋಗಿ ಕೊಡ್ತಾರ. ಅವ್ರಿಗೆ ಕಡಕ್ ಅಂಗಿ ಹಾಕ್ಮಣ ಕೊಡ್ತಾರ. ಅವ್ರಿಗೆ ಏನ ಗಲ್ಲಿದು ಗ್ರಾಮಗಳದ್ದು ಏನ್ ಕುದಿಲ್ಲ ಅವ್ರಿಗೆ. ಇಂತ ಜನರಿಗೆ ಏನಪ್ಪಾ ಅಂದ್ರೆ ಮುಂದ್ ಬರುವ 2028ರಲ್ಲಿ ತಕ್ಕ ಪಾಠ ಕಲಿಸ್ತೇವೆ. ಮತ್ತೊಂದು ವಿಷಯ, ಗ್ರಾಮೀಣ ಭಾಗದಲ್ಲಿ KKRDBದಿಂದ 50 ಕೋಟಿ ರೂಪಾಯಿ ಮಂಜೂರಾಗಿತ್ತು ಎಲ್ಲಾ ಗ್ರಾಮಗಳಿಗೆ. 50 ಕೋಟಿ ರೂಪಾಯಿ KKRDB ಮಂಜೂರಾದ್ರು ಇಲ್ಲಿವರೆಗೆ ಯಾವುದೇ ಕಾಮಗಾರಿ ಸರಿಯಾಗಿ ನಡೆದಿಲ್ಲ. ಅದು ಕಾಮಗಾರಿ ಕಳಪೆ ಕಾಮಗಾರಿಗೆ. ಯಾಕಂದ್ರ ಇದು ಕಲ್ಯಾಣ ಪರಿಸ್ಥಿತಿ ಹಿಂಗದರಿ. ಒಳ್ಳೆ ಜನರು ಯಾವ ಸಾರ್ವಜನಿಕಾಗಿ ಸಮಾಜ ಸೇವೆ ಮಾಡ್ತಾನ, 4 ಜನರದ್ದು ಒಳ್ಳೆ ಕೆಲಸ ಮಾಡ್ತಾನ, ಅಂತವನಿಗೆ ಏನಪ್ಪಾ ಅಂದ್ರೆ ರಾಜಕೀಯ ಮನವರಿಕೆ ಇರ್ತದ. ಇವೆಲ್ಲರ ದುಡ್ಡು ಇಟ್ಕೊಂಡು ನಾ ನಿನ್ನ ಮನ್ನ ಬಂದಿ ಬಸವ ಕಣಕ್ ಬಂದಿ ನನ್ ಬಲ್ಲಿ ಇಷ್ಟು ದುಡ್ಡವ ಅಷ್ಟು ದುಡ್ಡವ ಅಂದ್ರೆ ಯಾರು ಮಂತೇರ್ ನಂಬರಲ್ಲ. ನಿಮ್ ದುಡ್ಡು ನಿಮ್ ಕಿಸ್ದಾಗೆ ಇಟ್ಕೋರಿ. ಇಂತ ಕಡಕ್ ಅಂಗಿ ಹಾಕೊಂಡ್ ಬಂದ್ ಸ್ಟೇಜ್ ಮೇಲೆ ಕುಂತ ಭಾಷಣ ಬಿಗ್ಲಕ್ ಹೋಗ್ಬೇಡ್ರಿ ಅಂತ ನಂದು ಇಷ್ಟ ಪನ್ಯ ಇಂತದ. ಥ್ಯಾಂಕ್ ಯು ಸರ್.